ಇಸ್ರೋದಿಂದ ಉಡಾವಣೆಗೊಂಡಿದ್ದ ಆದಿತ್ಯ-L1 ಯಶಸ್ವಿಯಾಗಿ ಕಕ್ಷೆ ಸೇರಿದೆ. ಇದಕ್ಕೆ ಪ್ರಧಾನಿ ಮೋದಿ ಕೂಡ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಈ ಯಶಸ್ಸಿನ ಹಿಂದೆ ಅದೊಂದು ಟೀಮ್ ಎಫರ್ಟ್ ಮುಖ್ಯ ಆಗಿದೆ. ಆ ಟೀಮ್ ಜೊತೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಮಾತುಕತೆಯನ್ನ ನಡೆಸಿದ್ದಾರೆ. ಆ ಕುರಿತ ಸುದ್ದಿಯನ್ನು ನೋಡೋಣ. ಇಸ್ರೋ ಒಂದು ಮಹತ್ವಾಕಾಂಕ್ಷೆ, ಒಂದು ಡೆಸ್ಟಿನಿ ರೀಚ್ ಆಗಿದೆ ಇವತ್ತು. ಸೊ ನಮ್ಮ ಜೊತೆ ಇಸ್ರೋದ ಇಸ್ಟ್ರಾಕ್ನ ಡೈರೆಕ್ಟರ್ ಇದ್ದಾರೆ ರಾಮಕೃಷ್ಣ ಅವರು. ಅವ್ರ ಜೊತೆ ಮಾತಾಡೋಣ. ಮತ್ತು ಎಂಟೈರ್ ಟೀಮ್ ಕೂಡ ಇದ್ದಾರೆ. ದಿಸ್ ಇಸ್ ದ ಟೀಮ್ ಬಿಹೈಂಡ್. ಏನು ಹೇಳ್ತಾರೆ, 24 ಅವರ್ ಮಾನಿಟರ್ ಮಾಡ್ತಾರೆ, 365 ದಿವಸ ಮಾನಿಟರ್ ಮಾಡ್ತಾರಲ್ಲ. ಸೊ ದಿಸ್ ಇಸ್ ದಿ ಎಂಟೈರ್ ಟೀಮ್. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಿಮ್ಗೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಇಟ್ ಹಸ್ ಬೀನ್ ಅ ಟ್ರೆಮೆಂಡಸ್ ಎಫರ್ಟ್ ನಿಮ್ಮ ಕಡೆಯಿಂದ. ಸರ್, ಏನು ಹೇಳೋಕ್ಕೆ ಬಯಸ್ತೀರಾ ಜನಕ್ಕೆ? ನಾವೀಗ ಆದಿತ್ಯ-L1 ಕಡೆಯಿಂದ ನಾವು ಏನಂತ ಎಕ್ಸ್ಪೆಕ್ಟ್ ಮಾಡ್ಬೋದು, ಮತ್ತು ಈ ಮಿಷನ್ದು ಸೈಂಟಿಫಿಕ್ ಆಬ್ಜೆಕ್ಟಿವ್ಸ್ ಹೇಳೋದಾದರೆ ಸರ್ ವೀಕ್ಷಕರಿಗೆ. ಓಕೆ, ಈಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಸೂರ್ಯ ದಿನ ಬೆಳಗ್ಗೆ ಹುಟ್ಟುತ್ತಾನೆ, ಸಾಯಂಕಾಲ ಮುಳುಗ್ತಾನೆ. ಅದಷ್ಟೇ ಜನಕ್ಕೆ ಗೊತ್ತಿರೋದು. ಬಟ್ ಸೂರ್ಯನಲ್ಲಿ ಏನಾಗ್ತಾ ಇದೆ, ಅದರಿಂದ ನಮಗೇನಾಗುತ್ತೆ, ಇದನ್ನು ನಾವು ಸ್ಟಡಿ ಮಾಡೋದಕ್ಕೇ ನಾವು ಈ ಆದಿತ್ಯ-L1 ಮಿಷನ್ನ ಕಳಿಸಿದ್ದೀವಿ. ಪ್ರಧಾನಮಂತ್ರಿಗಳು ಹೇಳಿದ್ರು ಮಿಷನ್ ಬೈ ಇಂಡಿಯಾ ಆದರೆ ಇದೊಂದು ಗ್ಲೋಬಲ್ ಮಿಷನ್ ಕೂಡ ಆಗುತ್ತೆ ಅಂತ ಹೇಳಿದ್ರು. ಸರ್, ಈಗ ಏನೇನು ಚಾಲೆಂಜಸ್ ಬರ್ಬೋದು ಆದಿತ್ಯ-L1 ಮಿಷನ್ಗೆ? ಏನಂತಂದರೆ ಸೂರ್ಯ ಮತ್ತು ಪೃಥ್ವಿ ಮಧ್ಯ ಅಂತರ ಕಾಯ್ಕೊಬೇಕು, ಮತ್ತು ಅದೇ ಆರ್ಬಿಟಲ್ ಕೂಡ ಮ್ಯಾನೇಜ್ ಮಾಡಬೇಕಾಗುತ್ತೆ ಆದಿತ್ಯ-L1ನ. ಸೊ ಏನು ಚಾಲೆಂಜಸ್ ಫೇಸ್ ಆಗ್ಬೋದು ಸರ್ ಇದರಲ್ಲಿ? ಇದು ಚಾಲೆಂಜು ಏನು ಹೇಳಬೇಕಂದ್ರೆ, ಅದರದ್ದು ಕರೆಕ್ಟು ಏನಂತೀವಿ ಕಕ್ಷೆ, ಅದನ್ನು ನಾವು ನಿರ್ಣಯ ಮಾಡೋದೇ ಒಂದು ದೊಡ್ಡ ಚಾಲೆಂಜ್. ಫ್ಲೈಟ್ ಡೈನಮಿಕ್ಸ್ ಅಂತ ಕರಿತೀವಿ ಅದನ್ನು. ಅದು ಈಗ ನಮ್ಮ ಸ್ಟೇಷನ್ಸಿಂದ ನಾವು ಏನು ಟ್ರ್ಯಾಕಿಂಗ್ ಡೇಟಾ ತೊಗೊಳ್ತೀವಿ, ಆ ಟ್ರ್ಯಾಕಿಂಗ್ ಡೇಟಾಯಿಂದ ನಾವು ಕರೆಕ್ಟಾಗಿ ಅದು ಯಾವ ಆರ್ಬಿಟಲ್ ಇದೆ, ಅದು ಎಷ್ಟು ಬೇರೆ ಪ್ಲ್ಯಾನೆಟ್ ಇರ್ಬೋದು ಅಥವಾ ನಮ್ಮ ಚಂದ್ರನೇ ಇರ್ಬೋದು, ಅದರಿಂದ ಎಷ್ಟು ಡಿಸ್ಟರ್ಬ್ ಆಗ್ತಾಯಿದೆ, ಅದು ಎಷ್ಟು ನಾವು ಕರೆಕ್ಟ್ ಮಾಡಬೇಕು ಅನ್ನೋದು ಒಂದು ದೊಡ್ಡ ಚಾಲೆಂಜು. ಪ್ರಧಾನಿಗಳು ಮತ್ತೆ ಹೇಳ್ತಿದ್ರು ಇದೊಂದು ಆತ್ಮನಿರ್ಭರ ಭಾರತ. ಮತ್ತು ಇವತ್ತು ಆದಿತ್ಯ-L1ನಲ್ಲಿ ನಾವು ಯಾವುದೇ ಕಾಂಪೊನೆಂಟ್ಸ್ ನೋಡ್ಬೋದು, ಎಲ್ಲ ಮೇಡ್ ಇನ್ ಇಂಡಿಯಾ, ಡಿಸೈನ್ಡ್ ಇನ್ ಇಂಡಿಯಾ, ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ, ಅಸೆಂಬಲ್ಡ್ ಇನ್ ಇಂಡಿಯಾ ಆಸ್ ವೆಲ್. ಸೊ ಇದು ಹೇಗೆ ಮುಂದೆ ನಮಗೆ ಇನ್ನೂ ಇಂಪಾರ್ಟೆಂಟ್ ಆಗುತ್ತೆ ಸರ್, ಎಸ್ಪೆಷಲಿ ಸ್ಪೇಸ್ ಸೆಕ್ಟರಲ್ಲಿ? ಏನಕ್ಕಂದರೆ ಇಂಡಿಜಿನಿಯಸ್ ಬಗ್ಗೆ ಮಾತಾಡ್ತಿದ್ದೀವಿ, ಮತ್ತು ಕಾಸ್ಟ್ ಕಟ್ಟಿಂಗ್ ಬಗ್ಗೆ ಕೂಡ ಮಾತಾಡ್ತಿದ್ದೀವಿ. ಏನಕ್ಕಂದರೆ ನಮ್ಮಲ್ಲಿ ಚೀಪೆಸ್ಟ್ ಮಿಷನ್ಸು ಬಟ್ ದ ಮೋಸ್ಟ್ ಎಫಿಷಿಯೆಂಟ್ ಮಿಷನ್ಸ್ ಕೂಡ ಆಗ್ತಿದೆ. ಹೌದು, ನೀವು ಹೇಳೋದು ಕರೆಕ್ಟು. ಯಾಕೆಂದರೆ ನಮ್ಮಲ್ಲಿ ಒಂದು ಏನಪ್ಪ ಅಂದರೆ, ನಮ್ಮ ವಿಜ್ಞಾನಿಗಳು ತುಂಬ ಬುದ್ಧಿವಂತರು. ಯಾಕೆಂದರೆ ಅದನ್ನು ಈಗಲೇ ನೀವು ನೋಡ್ತಾ ಇರ್ಬೋದು, ಚಂದ್ರಯಾನ 3 ಇರ್ಬೋದು, ಆದಿತ್ಯ ಇರ್ಬೋದು, ಅಥವಾ ಎಕ್ಸ್ಪೋಸ್ಯಾಟ್ ಇರ್ಬೋದು. ಯಾವುದೇ ಒಂದು ಮಿಷನ್ ಮಾಡಬೇಕಾದ್ರೂ ನಾವು ಕೂಲಂಕಷವಾಗಿ ಡಿಸ್ಕಷನ್ ಮಾಡಿ ಅದು ಏನು ಮಾಡಬೇಕು, ಹೇಗೆ ಮಾಡಬೇಕು, ಎಷ್ಟು ಕಮ್ಮಿ ಕಾಸ್ಟಲ್ಲಿ ಮಾಡಬೇಕು, ಯಾವ ರೀತಿ ಮಾಡಿದ್ರೆ ನಮಗೆ ಒಳ್ಳೆಯ ರಿಸಲ್ಟ್ಸ್ ಬರುತ್ತೆ, ನಮ್ಮ ಕೈಲಿ ಆಗುತ್ತೆ, ನಾವು ಯಾರಿಗಿಂತ ಕಮ್ಮಿ ಇಲ್ಲ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀವಿ. ಸೊ ನಮ್ಮಲ್ಲಿ ಎಲ್ಲ ಥರ ಇದಿದೆ, ಏನು ಇಂಟೆಲಿಜೆನ್ಸ್ ಇದೆ, ನಮ್ಮಲ್ಲಿ ಎಲ್ಲ ಜನರಿದ್ದಾರೆ. ಸೊ ನಾವು ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀವಿ. ಸ್ಟೂಡೆಂಟ್ಸ್ಗೆ ಒಂದು ಇಂಪಾರ್ಟೆಂಟ್ ಏನು ಹೇಳಬೇಕು ಅಂತಿದ್ದೀನಿ ಅಂದರೆ, ಸೈನ್ಸು ತುಂಬ ಇಂಪಾರ್ಟೆಂಟು. ಸೈನ್ಸು, ಇಂಜಿನಿಯರಿಂಗ್, ಅಫ್ಕೋರ್ಸ್ ಇಲ್ಲಿ ನಮ್ಮ ಸ್ಪೇಸ್ ಆ್ಯಕ್ಟಿವಿಟಿ ಬಂದಾಗ ಎಲ್ಲ ಥರ ಇಂಜಿನಿಯರಿಂಗು ಬರುತ್ತೆ. ಇಲ್ಲಿ ಕೆಮಿಕಲ್ ಇರ್ಬೋದು, ಎಲೆಕ್ಟ್ರಿಕಲ್ ಇರ್ಬೋದು, ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಹೀಗೆ ಕಂಪ್ಯೂಟರ್ ಸೈನ್ಸ್, ಹೀಗೆ ಹಲವಾರು ಇಂಜಿನಿಯರಿಂಗ್ ನೀವು ಏನೇನು ಮಾಡಿದ್ದೀರಾ, ಈ ಎಲ್ಲ ಇಂಜಿನಿಯರಿಂಗಿಂದ ಇಲ್ಲಿಗೆ ಬರೋಕ್ಕೆ ಚಾನ್ಸ್ ಇದೆ. ಮತ್ತು ಇಸ್ರೋನಲ್ಲಿ ಒಂದು ಏನು ಗುಣ ಇದೆ, ನಮ್ಮ ಕೆಲಸದ ವಾತಾವರಣ ತುಂಬ ಚೆನ್ನಾಗಿದೆ. ಎಲ್ಲನೂ ಒಂದು ದೊಡ್ಡ ಚಾಲೆಂಜ್ ಥರನೇ ಇರುತ್ತೆ. ಸೊ ಆ ಒಂದು ಚಾಲೆಂಜಿಂಗ್ ಎನ್ವೈರ್ನ್ಮೆಂಟಲ್ಲಿ ವರ್ಕ್ ಮಾಡೋಕ್ಕೆ ಎಲ್ಲರಿಗೂ ಖಂಡಿತವಾಗಿ ನಾನು ಅಂದ್ಕೊಂಡಿರೋ ಹಾಗೆ ತುಂಬ ಚೆನ್ನಾಗಿರುತ್ತೆ. ಮುಂದಿನ ಪೀಳಿಗೆಯವರೆಲ್ಲ ಇಲ್ಲಿ ಬರ್ಬೋದು, ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸರ್, ಮೊದಲನೇದಾಗಿ ನಿಮಗೆ ಕಂಗ್ರ್ಯಾಚುಲೇಷನ್ ಸರ್. ಟ್ರೆಮೆಂಡಬಲ್ ಫೀಟ್ ಆಸ್ ವೆಲ್ ಎಲ್ಲರಿಗೂ ಹೇಳಬೇಕು. ಮತ್ತು ನಿಮ್ಮ ಮಾತನ್ನು ಕೇಳಿದವರು ಮಕ್ಕಳಾಗಲಿ ಇಲ್ಲ ಅಂದರೆ ಅವ್ರ ಪೇರೆಂಟ್ಸ್ ಆಗಲಿ, ಈಗ ನಿಜವಾಗ್ಲೂ ಸೈನ್ಸ್ ಜಸ್ಟ್ ಆಸ್ ಅ ಸಬ್ಜೆಕ್ಟ್ ಅಲ್ಲ, ಬಟ್ ಆಸ್ ಇಂಟ್ರೆಸ್ಟಿಂಗ್ ಹೇಗೆ ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ಕೂಡ ನೋಡ್ಕೊತಾರೆ. ವಿತ್ ವಿಡಿಯೋ ಜರ್ನಲಿಸ್ಟ್ ಸದಾನಂದ್, ಪ್ರಜ್ವಲ್ ಪ್ರಸಾದ್ ಫಾರ್ ರಿಪಬ್ಲಿಕ್ ಟಿವಿ.